ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ತವರೂರಲ್ಲಿ ಮಾತ್ರ ಇದ್ದಿದ್ದು, ಹಿಂದೆ ಅದೇ ಕಾಯಿ ರಸದ ಬಗ್ಗೆ ಹೇಳಿದ್ನಲ್ಲ ಆ ಥರ ಅಲ್ಲಿ ಮಾತ್ರ ಇದ್ದಿದ್ದು ಇದು ಸಾಸಿವೆ ಅಂತ ಮಾಡ್ತಾಯಿದ್ದೀನಿ. ಇದು ಮೊಸರು ಹಾಕಿಬಿಟ್ಟು ಮಾಡೋ ಐಟಮ್ಮು. ತುಂಬ ರುಚಿಯಾಗಿರುತ್ತೆ, ಬಟ್ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದು ಜಾಸ್ತಿ ಇದು ಬೇಕಿಲ್ಲ. ಅದಕ್ಕೆ ಮುಂಚೆ ನಾನು ಬಣಸೌತೆ ಬಗ್ಗೆ ಒಂದು ವಿಶೇಷತೆ ಹೇಳ್ತೀನಿ. ಬಣಸೌತೆದು ನೋಡಿ, ಈ ಸಿಪ್ಪೆನ ಎಸೆಯೋ ಕೆಲಸ ಇಲ್ಲ. ಇದರಲ್ಲಿ ಹುರಿದ್ಬಿಟ್ಟು ನಾವು ಚಟ್ನಿ ಮಾಡ್ಬೋದು. ಆಮೇಲೆ ಈ ತಿರುಳಿ ಇದೆಯಲ್ಲ, ಅದನ್ನು ದೋಸೆಗೆ ಹಾಕ್ಕೋಬೋದು. ಈ ಬೀಜ ಇದೆ ನೋಡಿ, ಹೀಗೆ ಇದನ್ನು ನಾವು ತಂಬುಳಿ ಮಾಡ್ಬೋದು. ಯಾವುದನ್ನು ಎಸೆಯೋ ಕೆಲಸ ಇಲ್ಲ. ಈಗ ನಾನು ಸಾಸಿವೆ ಮಾಡಿ ತೋರಿಸ್ತೀನಿ. ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. 1 ಬೌಲು ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಅಕ್ಕಿ, 3 ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ಬೇಕಾದರೆ ಖಾರ ಜಾಸ್ತಿ ಬೇಕು ಅಂದರೆ 2 ಬ್ಯಾಡಗಿ 1 ಗುಂಟೂರು ತೊಗೋಬೋದು. ನಾನು 3 ಬ್ಯಾಡಗಿ ತೊಗೊಂಡಿದ್ದೀನಿ. ಆಮೇಲೆ ಇಷ್ಟು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ. ಇದಿಷ್ಟನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ. ನೈಸಾಗಿ ರುಬ್ಕೊಂಡು ಹಾಕಬೇಕು. ಇನ್ನೊಂದು ಅಂತಂದರೆ, ತಂಬುಳಿಗಾಗಲಿ ಸಾಸಿವೆಗಾಗಲಿ ಮಜ್ಜಿಗೆ ಹುಳಿಗಾಗಲಿ ಕೊಬ್ಬರಿ ಚೆನ್ನಾಗಿರಲ್ಲ, ಅದಕ್ಕೆ ತೆಂಗಿನಕಾಯೇ ಬೇಕು. ಆಮೇಲೆ ನೈಸಾಗಿ ರುಬ್ಬಬೇಕು. ಉಪ್ಪು ಹಾಕಿದ್ದೀನಿ, 1 ಚಿಟಿಕೆ ಸಕ್ಕರೆ ಹಾಕಿದ್ದೀನಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದು ಕುದೀತಾ ಇರಬೇಕಾದ್ರೆ ನನ್ನ ಮದುವೆ ಆದ ಹೊಸರಲ್ಲಿ ನಡೆದಿದ್ದು ಒಂದು ನವಿರಾದ ಹಾಸ್ಯ ಪ್ರಸಂಗ ಹೇಳ್ತೀನಿ. ನಾನು ಒಂದು ದಿವಸ ಇವರು ಏನು ಅಡುಗೆ ಅಂದರು. ನಾನಂದೆ ಸಾಸಿವೆ ಮಾಡಿದ್ದೀನಿ ಹಿಂದೆ. ಇವ್ರಿಗೆ ಗೊತ್ತಾಗಲಿಲ್ಲ. ಸಾಸಿವೆಯಲ್ಲಿ ಹೇಗಮ್ಮ ಕಲಿಸ್ಕೊಳ್ಳೋದು ಅಂತಂದರು. ನಂಗೆ ಅವಾಗ ಗೊತ್ತಿರಲಿಲ್ಲ, ಈ ಕಡೆನವ್ರಿಗೆ ಸಾಸಿವೆ ಗೊತ್ತಿಲ್ಲ ಅಂತ. ಆಮೇಲೆ ಸಾಸಿವೆಯಲ್ಲಿ ಕಲಿಸ್ಕೊಬೋದು, ಏನು ನೀವು ಮಜ್ಜಿಗೆ ಮೊಸರು ಹಾಕಿ ಮಾಡೋದು ಅಂತಂದೆ. ಆಮೇಲೆ ಅವರು ಏನು ಹೇಗೆ ಅಂತಂದರು. ನಾನು ಹೀಗೆ ಮಾಡೋದು, ಇದಕ್ಕೆ ಸಾಸಿವೆ ಅಂತಾರೆ ಎಂದೆ. ಆಮೇಲೆ ಅವರು ಹಾಗಾದ್ರೆ ಮಜ್ಜಿಗೆ ಹುಳಿ ತಮ್ಮ ಇವನು ಅಂತಂದರು. ಅದು ನೆನಪಿಗೆ ಬರುತ್ತೆ ಸಾಸಿವೆ ಮಾಡಿದಾಗಲೆಲ್ಲ. ತುಂಬ ರುಚಿಯಾಗಿರುತ್ತೆ. ಕುದೀತಾ ಇದೆ. ಮಜ್ಜಿಗೆ ಹುಳಿಗಾದರೆ ಕಡಲೆಬೇಳೆ ನೆನೆಸೋದು ಇದೆಲ್ಲ ಇರುತ್ತೆ. ಇದೆಲ್ಲ ಏನೂ ಬೇಕಿಲ್ಲ, ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಮೊಸರು ಹಾಕ್ತಾಯಿದ್ದೀನಿ. ರುಚಿ ನೋಡ್ಕೊಂಡ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಕೆಲವ್ರಿಗೆ ಸ್ವಲ್ಪ ಹುಳಿ ಮುಂದಿರಬೇಕು, ಕೆಲವ್ರಿಗೆ ಸಾಮಾನ್ಯವಾಗಿರಬೇಕು. ನೋಡಿಬಿಟ್ಟು ರುಚಿ ನೋಡಿಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊಸರನ್ನು. ಸ್ವಲ್ಪ ಗಟ್ಟಿ ಇದೆ, ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಕುದ್ದಿದೆ. ಈಗ ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ. ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ರುಚಿಯಾದ ಬಣಸೌತೆ ಸಾಸಿವೆ ರೆಡಿಯಾಗಿದೆ. ತುಂಬ ರುಚಿಕರವಾಗಿರುತ್ತೆ ಇದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.